ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಹೊಸಹಳ್ಳಿ ಗ್ರಾಮ ಪಂಚಾಯತ್ಗೆ ಸೇರಿದ ಇಮಡಾಪುರ ಗ್ರಾಮದ ಗೊಲ್ಲರಹಟ್ಟಿ, ಕುಂಬಾರಹಟ್ಟಿ, ಚಲವಾದಿಹಟ್ಟಿ ದಲಿತರ ಹೊಸ 1ನೇ ವಾರ್ಡ್ನಲ್ಲಿ ಜನಸಾಮಾನ್ಯರು ನಡೆದುಕೊಂಡು ಹೋಗುವ ರಸ್ತೆಯಲ್ಲಿ ಕೊಳಚೆ ನೀರು ನಿಂತು ಮಕ್ಕಳು, ಮಹಿಳೆಯರು ಸೇರಿದಂತೆ ಈ ಊರಿನ ಪ್ರತಿಯೊಬ್ಬರೂ ನರಕಯಾತನೆ ಪಡುವಂತಾಗಿದೆ. ಬಹಳ ದಿನಗಳಿಂದ ಗ್ರಾಮದಲ್ಲಿ ಹರಿದು ಬರುವ ಕೊಳಚೆ ನೀರು ಮತ್ತು ಮಳೆ ನೀರು ಈ ರೀತಿಯಾಗಿ ರಸ್ತೆಯಲ್ಲೇ ನಿಂತು ಬಿಟ್ಟಿದೆ. ಅತಿ ಹಿಂದುಳಿದ ಭಾಗವಾಗಿರುವ ಈ ಪ್ರದೇಶದಲ್ಲಿ ದಲಿತರು ಹೆಚ್ಚಾಗಿ ವಾಸಿಸ್ತಾ ಇದ್ದು, ಈ ರಸ್ತೆಯ ಅವ್ಯವಸ್ಥೆಯಿಂದ ರೈತರು ಹೊಲಗಳಿಗೆ ಹೋಗಲು, ತರಕಾರಿ, ಹಣ್ಣುಗಳನ್ನು ಮಾರಾಟ ಮಾಡಲು ಕಷ್ಟವಾಗಿದೆ. ಇದರ ಜೊತೆಗೆ ಕಾರ್ಮಿಕರು, ಮಹಿಳೆಯರು, ಮಕ್ಕಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ವಯಸ್ಸಾದವರ ಸಂಕಷ್ಟವಂತೂ ಹೇಳತೀರದು. ಹಲವಾರು ಬಾರಿ ವಾಹನಗಳು ಇದೇ ಕೆಸರುಮಯ ರಸ್ತೆಯಲ್ಲಿ ಸಿಲುಕಿಕೊಂಡಿದೆ. ಈ ಊರಲ್ಲಿ ಅಭಿವೃದ್ಧಿಗಳು ಮರೀಚಿಕೆಯಾಗಿವೆ. ರೈತರ, ಜನಸಾಮಾನ್ಯರ ಗೋಳುಗಳನ್ನು ಕೇಳುವ ಜನಪ್ರತಿನಿಧಿಗಳು ಕಣ್ಣು ಕಿವಿ ಮುಚ್ಚಿಕೊಂಡಿದ್ದಾರೆ. ಅತ್ತ ಗ್ರಾಮ ಪಂಚಾಯತ್ ಸದಸ್ಯರ ಅಧಿಕಾರ ಅವಧಿ ಮುಕ್ತಾಯವಾಗಿದ್ದು, ಅಧಿಕಾರಿಗಳು ಸುಮ್ಮನಾಗಿದ್ದಾರೆ. ಗ್ರಾಮಗಳಿಗೆ ಬಂದ ಅಭಿವೃದ್ಧಿ ಕಾಮಗಾರಿಗಳನ್ನು ಕೆಲವು ಪ್ರಭಾವಿಗಳು, ಕೆಲವು ಊರಿನ ಹಿರಿಯರು ತಮಗೆ ಇಷ್ಟ ಬಂದ ಕಡೆ ಅರೆಬರೆ ಕೆಲಸ ಮಾಡಿಸಿದ್ದಾರೆ ಎಂಬ ಆರೋಪಗಳಿವೆ. ಇವೆಲ್ಲದರ ನಡುವೆ ಗೊಲ್ಲರಹಟ್ಟಿ, ಕುಂಬಾರಹಟ್ಟಿ, ಚಲವಾದಿಹಟ್ಟಿಯ ಜನ ಸಮಸ್ಯೆಯ ಕೂಪದಲ್ಲೇ ಬದುಕುವಂತಾಗಿದೆ. ಹಾಗಂತ ಸುಮ್ಮನಿರೋಕ್ಕಾಗಲ್ಲ. ಸದ್ಯ ಈ ರಸ್ತೆಯ ಸಮಸ್ಯೆಗೆ ಶಾಸಕರಾದರೂ ಪರಿಹಾರದ ವ್ಯವಸ್ಥೆ ಮಾಡಲೇಬೇಕು. ಅತಿ ಶೀಘ್ರದಲ್ಲಿ ಈ ಕೊಳಚೆ ನೀರು ತುಂಬಿರೋ ರಸ್ತೆಯನ್ನ ಸರಿಪಡಿಸಿ ಜನಸಾಮಾನ್ಯರ ಸಮಸ್ಯೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಪರಿಹಾರ ನೀಡಲೇಬೇಕಾಗಿದೆ. ಸಿಕೆ ಅಂಜಿನಪ್ಪ, ಕೂಡ್ಲಿಗಿ, ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ.